ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇವಾಗ ಊರಿಂದ ನಮ್ಮ ಸ್ನೇಹಿತರು ನಾವು ಪ್ಲಂಬಿಂಗ್ ಸಾಮಾನು ತರಮ ಅಂತ ಅಂದ್ಬಿಟ್ಟು ಹೋಯ್ತಾ ಇರೋದು. ಫಸ್ಟ್ ಒಂದು ರೌಂಡ್ ತಂದುಕೊಟ್ಟಿದ್ದ ಒಂದ್ಸಲಿ, ಅದು ಎಷ್ಟು ಸಾವಿರಕ್ಕೆ ತಂದುಕೊಟ್ಟಿದ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಎರಡನೇ ರೌಂಡು ಹೋಯ್ತಾ ಇರೋದು. ಎಲ್ಲಿಗೆ ಹೋಗ್ಬೇಕೋ, ಎಲ್ಲಿಗೆ ಹೋದ್ರೆ ಕಮ್ಮಿ ಆಗ್ತಾರೆ, ಎಲ್ಲಿಗೆ ಹೋದ್ರೆ ಜಾಸ್ತಿ ಆಗ್ತಾರೆ, ಒಟ್ಟಿನಲ್ಲಿ ಐಡಿಯಾ ಇಲ್ಲ. ಬರ್ಕೊಟ್ಟವ್ರೆ ಲೀಸ್ಟ. ಇಲ್ಲಿ ಸುಮಾರು ಒಂದು 3 ಪೇಜು. ಇದೊಂದು ಪುಟ, ಇದು 2 ಪುಟ, ಇಷ್ಟಗಳ ಎಲ್ಲ ಒಟ್ಟು ಒಂದು 3 ಪುಟ ಬರ್ಕೊಟ್ಟವ್ರೆ. ಏನೇನು ಐಟಮ್ಗಳ ಅದೆಷ್ಟು ಆಯ್ತವೆ, ದುಡ್ಡು ಎಷ್ಟಾಯ್ತದೆ ಅಂತ ಅಂದಾಜು ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಜಕ್ನಳ್ಳಿ ಮಾರ್ಗ ಹೋಯ್ತಾವೆ. ಸ್ವಲ್ಪ ಕೇರ್ಪೇಟೆಯಲ್ಲಿ ಏನೋ ಹೊಸ ಕೆಲಸ ಅದೇ, ಅದಕ್ಕೋಸ್ಕರ ಜಕ್ನಳ್ಳಿ ಮಾರ್ಗ ಹೋಯ್ತಾವೆ. ನೋಡಬೇಕು ಯಾವ ಅಂಗಡಿಲಿ ತಗೋತೀವಿ ಅಂತ ಗೊತ್ತಿಲ್ಲ. ಅವ್ರು ಎಷ್ಟು ಬಿಲ್ ಹಾಕ್ತಾರೆ ನೋಡ್ಬಿಟ್ಟು ಅಂತ ಗೊತ್ತಿಲ್ಲ, ತಿಳಿಸ್ಕೊಡ್ತೀನಿ. ಇನ್ನೂ ಒಂದು ರೌಂಡು, ಮೋಸ್ಟ್ಲಿ 3ನೇ ರೌಂಡು ಐತೆ ಪ್ಲಂಬಿಂಗ್ ಸಾಮಾನು. ಇದು 2nd ರೌಂಡು, ಇನ್ನು 3ನೇ ರೌಂಡು ಪ್ಲಂಬಿಂಗ್ ಸಾಮಾನು ಇರ್ತವೆ. ನನ್ನ ಅನಿಸಿಕೆ ಪ್ರಕಾರ 1 ಲಕ್ಷದ ಮೇಲೆ ಪ್ಲಂಬಿಂಗ್ ಸಾಮಾನಿಗೆ ಹೋಗುವಂಗೆ ಐತೆ. ನೋಡಮ್ಮ, ಈಗ ಅಂಗಡಿ ತಗೋ ಹೋಗ್ಬಿಟ್ಟು ತಿಳಿಸ್ತೀನಿ ಮಾಹಿತಿನ. ಹಾಂ, ಈಗ ನೀವು ಮನೆ ಮಾಡಿದ್ದಿಲ್ಲ, ಹಾಂ, ಈಗ ಎಷ್ಟು ಖರ್ಚಾಗಿದೆ ಅದು? ಖರ್ಚಾ ಅದೆಲ್ಲ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಒಂದು ಅಂದಾಜಲ್ಲಿ ಒಂದು 14 ಲಕ್ಷ ಆಗದೆ ಅನ್ಕೋತೀನಿ. ಹಾಂ, ಎಷ್ಟು ಬೇಕಾದದು? ಇನ್ನು ಎಷ್ಟು ಬೇಕಾದದ ಏನೋ ಆ ಥರ ಐಡಿಯಾ. ಯಾಕಂದ್ರೆ ಮನೆ ಮುಂದಕ್ಕೆ ಒಯ್ಕಿಲ್ಲ, ಆಮೇಲೆ ಭಯ ಆಗೋಯ್ತದಲ್ಲ, ಭಯಕ್ಕೆ ಮನೆ ಮುಂದಕ್ಕೆ ಒಯ್ಕಿಲ್ಲ. ಸುಮ್ಮನೆ ಏನೋ ಒಯ್ತಾ ಇರಲಿ ಹೋದಷ್ಟಕ್ಕೆ. ಇನ್ನೊಂದು 8 ಲಕ್ಷ ಬೇಕು ನನ್ನ ಐಡಿಯಾ. 8 ಲಕ್ಷ ನೋಡಮ್ಮ. ಸಾಲ ಮಾಡಿದ್ದೆ ನಿಂದೆ? ಮಾಮೂಲಿ ಸಣ್ಣ ಪುಟ್ಟ ವ್ಯವಹಾರಗಳು ಅವೆಲ್ಲ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಏನೇನೋ ಸಣ್ಣ ಹೆಂಗೆ ಸಾಲ ಮಾಡೀನಿ, ಬೇಕಾದ್ರೆ ನಾನು ಏನು ಮಾರ್ಕಂದೀವ್ನಿ, ಅದೆಲ್ಲ ಒಂದು ವಿಡಿಯೋದಲ್ಲಿ ಹೇಳ್ಬೇಕಲ್ಲ. ಹೇಳ್ಬೇಕು. ಆಮೇಲೆ ಇನ್ನೊಂದು, ಒಂದು ಹಳ್ಳಿ ಕಡೆ ಮನೆ ಕಟ್ಟಕ್ಕೆ ಎಷ್ಟು ಬಂಗತ್ತಾರೆ, ಸಿಟಿ ಕಡೆ ಒಂದು 20 ಫ್ಲೋರು, 1000 ರೂಮ್ಗಳು, ಅಪಾರ್ಟ್ಮೆಂಟ್ಗಳು ಕಟ್ತಾರೆ ಈಸಿಯಾಗಿ. ಹಳ್ಳಿ ಕಡೆ ಅದೇ ಒಂದು ಮನೆ ಕಟ್ಟಬೇಕು, ಒಂದು ಚಿಕ್ಕ ಮನೆ ಕಟ್ಟಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇರ್ತದೆ ಅಂತ ಒಂದು ವಿಡಿಯೋ ಮುಖಾಂತರ ತಿಳಿಸ್ಬೇಕು. ಹೆಂಗೋ ನಮ್ಮ ಗೆಳೆಯ ಆಗ್ಲೆಯ 10 ಲಕ್ಷದೊಳಗೆ ಮನೆ ಕಟ್ಟಿ ಮುಗಿಸ್ಬಿಟ್ಟ ಆಲೆ 4 ವರ್ಷದಿಂದ. ಅಪ್ಪ ನೀನ್ ಮಾಡಿ ಮನೆ, ಸೀಟ್ ಮನೆ ಕಣಪ್ಪ. ಸೀಟ್ ಮನೆ ಆದ್ರೂ ಹೆಂಗ ಚೆನ್ನಾಗಿ ಕಾಣ್ತದಲ್ಲ, ಒಳಗ್ ಚೆನ್ನಾಗದೆ ಮನೆ, ಸಾಕು ಬದುಕಕ್ಕೆ. ಈಗೆಲ್ಲ ಮೋಲ್ಡ್ ಮಾಡ್ತಾವ್ರೆ ಅಂತ ನಾವು ಹಂಗೆ ಮೋಲ್ಡ್ ಮಾಡ್ತಾ ಇರೋದು ಅಷ್ಟೇ. ಹೆಂಗೋ ನಿಮ್ದಾಗೆ ಸಾಲ ಅಂತೂ ಮಾಡ್ಬೇಡ ಗೆಳೆಯ. ಬೇಕಾದ್ರೆ 1 ವರ್ಷ ಲೇಟ್ ಮಾಡು, ಪ್ರಕಾಶ್ ಮಾಡದ ಸಾಲ ನಾನು ಮಾಡ್ಬಿಟ್ಟೆ, ಮನೆ ಮಾಡ್ಬಿಟ್ಟೆ, ನೆಮ್ಮದಿಲ್ದಂಗ್ ಮಾಡ್ಕೊಂಡ್ಬಿಟ್ಟಿದೆ. ಈ ವರ್ಷ ನೆಮ್ಮದಿ ಆಗಿವ್ನಿ. ಎಷ್ಟೇ ಜನ ಹಂಗೆ ಸಾಲ ಮಾಡ್ಕೊಂಡ್ ಗುರುಪ್ರವೇಶ ಮಾಡ್ಕೊಂಡ್ ಮನೆ ಒಳಗೆ ಹೋಯ್ತಾರೆ. ಸಾಲಕ್ಕೆ ತೀರೋ ಗಂಟ್ಲು ನೆಮ್ಮದಿನೇ ಇರಿಕಿಲ್ಲ, ತಲೆನೋವು ಬಂದ್ಬಿಡ್ತದೆ. ನನಗಂತೂ ಯಪ್ಪ ಅನ್ಸಾಕ್ಬಿಟ್ಟು ಇನ್ನೊಂದು 4 ಲಕ್ಷ ದಿನಂದು ತೀರ್ಸ್ಬೇಕು. ಇನ್ನು 4 ಲಕ್ಷ ಅಂತೆ ಮನೆ ಕಟ್ 4 ವರ್ಷ ಆಗದೆ, ಇನ್ನು 4 ಲಕ್ಷ ಆಯ್ತದಂತೆ ತೀರ್ಸ್ಬೇಕಂತೆ. ಬರೀ ಬಡ್ಡಿಗೆ ಏನಾಯ್ತದ, ನಾವು ಸಾಲಿಯಲ್ಲಿ ತೀರ್ಸೋದೇವಳು ಸಂಪಾದನೆ ಆಯ್ಕಿಲ್ವಲ್ಲ, ಇನ್ನೇನ್ ಮಾಡಕ್ಕದು. ಬರೀ ಅದ್ ಎಷ್ಟು 1 ವರ್ಷ ಅದ್ ಎಷ್ಟು ಬೇಗ ಬಂದದು. ಈಗ ಬಡ್ಡಿ ಕೊಟ್ಟು ಬಂದಿರ್ತೀವಿ 10-12 ಸಾವಿರ, ನೆಕ್ಸ್ಟ್ ಆಲೆಯಲ್ಲಿ ಬಂದಿರ್ತದೆ. ತಲೆ ಕೆಟ್ಟಾಯ್ತದೆ, ಸಿಂಬರ್ ಯಾರಿಗ್ ಬೇಕು ಅನ್ಸುತ್ತದೆ. ಈಗ ತಿಂಗಳ ಸಂಬಳ ನಮಗ್ ಬರ್ಬೇಕು ಅಂದ್ರೆ ಇನ್ನ 1 ತಿಂಗಳು ಆಗ್ಲೇ ಇಲ್ವಲ್ಲಪ್ಪ ಅನ್ಕತೇವೆ. ಅದೇ ಈ ಕರೆಂಟ್ ಬಿಲ್, ಕೇಬಲ್ ಬಿಲ್ ಕಟ್ಬೇಕು ಅಂದ್ರೆ ಏನ ಈಗ 1 ವಾರದಲ್ಲಿ ಕಟ್ತಂಗದೆ, ಆಲೆ 1 ತಿಂಗಳು ಬಂದ್ಬಿಡ್ತಾ ಅನ್ನಿಸ್ತದೆ. ಹೆಂಗೆ ನೋಡಿ, ನನ್ನ ಗಾಡಿಗೆ ಇನ್ಸೂರೆನ್ಸ್ ಕಟ್ಟಿ ಈಗ ಕಟ್ಟಾಗದೆ, ಆಲೆ ನೀವು ಮುಂದಿನ ತಿಂಗಳು 23 ಸಾವಿರ ಇನ್ಸೂರೆನ್ಸ್ ಕಟ್ಬೇಕು. ಇನ್ಸೂರೆನ್ಸ್ 23 ಸಾವಿರ ಈ ಗಾಡಿಗೆ ಕಟ್ಬೇಕು. ಹಂಗೆ ಏನು ಅಂತ ಗೊತ್ತಾಯ್ತಾ ಇಲ್ಲ ನೋಡಿ. ಒಯ್ಯರ್ದೆ ಒಂಥರ ನೆಮ್ಮದಿ ಕಣಪ್ಪ. ಆರಾಮಾಗಿ ಕುರಿ ಮೇಯಿಸ್ಕೊಂಡಿ, ಸಂದೇನ ಕುರಿ ಮೇಯಿಸ್ಕೊಂಡ್ ಚೆನ್ನಾಗಿ. ನಮ್ಮ ಮನೆ ಕೆಲಸ ಮಾಡ್ತೇವೆ, ಗಾಡಿ ಕೆಲಸ ಗೊತ್ತಿಲ್ಲ, ಮಾಮೂಲಿ ಬರೋದು ಕೈ ಆಡೋದು. ಭತ್ತ ಎಲ್ಲ ಅಲೆ ಒಟ್ಟು ಬಾತ್ತಾವೆ, ಕೆಲವೊಂದು ಕೊಯ್ಲಿಗೆ ಬಂದವೆ. ಇವು ಒಟ್ಟು ಬಾತ್ತಾವೆ ಭತ್ತ. ಹುಣ್ಸೆ ಹಣ್ಣೆ ಬಿಡ್ದಿಲ್ಲ ಮರದಲ್ಲಿ, ಹುಣ್ಸೆ ಹಣ್ಣು ಅಯ್ಯೋ ಎಲ್ಲ ಉದುರೋಯ್ತಾವೆ. ಇದು ಮಂಡ್ಯದಿಂದ ಬರುವಂತ ರೋಡ್, ಅರಕನಗೆರೆ ರೂಟ್, ಒಂದೆಮಡ ಮಾವನ್ ಮರದ ಗೇಟು, ಸೊಮ್ಮನಹಳ್ಳಿ ಮಾವನ್ ಮರದ ಗೇಟು. ಆ ಕಡೆಯಿಂದ ಮಂಡ್ಯದಿಂದ ಬರ್ತದೆ ಈ ಒಯ್ತಾದ ಲಾರಿಯಲ್ಲಿ. ಇದೇ ಸರ್ಕಲ್ಲು, ಸೊಮ್ಮನಹಳ್ಳಿ ಮಾವನ್ ಮರದ ಗೇಟು. ಇಲ್ಲಿ ಮಾವನ್ ಮರ ಅದಲ್ಲ, ಅದಕ್ಕೆ ಇಲ್ಲೂ ಅಂಗಡಿಗಳೆಲ್ಲ ಈಗ ಎಲ್ಲ ಹೇಳ್ತಾವೆ. ಇಲ್ಲಿ ರೆಸಾರ್ಟ್ಗಳವೆ 1-2 ಈ ರೋಡಲ್ಲಿ ಹೋಗ್ಬೇಕು. ಈ ರೋಡಲ್ಲಿ ಒಳಗೆ ಹೋದ್ರೆ ರೆಸಾರ್ಟ್ ಅವೆ. ಇಲ್ಲಿ ಸಾಕಾಗವೆ. ಯಾಕ ಕೊಮ್ಮ ಕುರಿ ಮೇಯ್ಸಕ್ಕೆ ಹೋಯ್ತಾಳೆ, ಆಡ್ ಮೇಯ್ಸ್ಕೊಂಡು ಎಲ್ಲ ಹಿಂಗೆ ಹೋಯ್ತಾ ಇರೋದೇ. ಹೊತ್ತಕ್ಕೆ 4 ಗಂಟೆ ಆಯ್ತು ಅಂದ್ರೆ ಅದಿಂದಿತ ಹಿಡ್ಕೊ ಬರ್ತಾ ಇರ್ತಾರೆ. ಇದು ಬಂದು ಜಕ್ನಳ್ಳಿ ಮಾರ್ಗ, ಜಕ್ನಳ್ಳಿಗೆ ಹೋಯ್ತಾ ಇರೋದು. ಈಗ ಸದ್ಯಕ್ಕೆ ಜಕ್ನಳ್ಳಿಗೆ ಬಂದು ನೋಡಮ್ಮ, ಇಲ್ಲೊಂದು ಅಂಗಡಿಗೆ ಹೋಯ್ತೀವಿ. ಯಾವ್ಯಾವುದು ಏನೇನು ರೇಟು ಇವದೇ ಅಣ್ಣರದು ಅಂಗಡಿ, ಲಕ್ಷ್ಮಿ ಟ್ರೇಡರ್ಸ್. ಸದ್ಯಕ್ಕೆ ಈಗ ಈ ಅಂಗಡಿಲಿ ಎಲ್ಲ ಸಾಮಾನೆಲ್ಲ ಕಟ್ತಾವ್ರೆ. ನಾವು ಸ್ವಲ್ಪ ಕೇರ್ಪೇಟೆಗೆ ಹೋಗ್ಬೇಕು. ಕೇರ್ಪೇಟೆಗೆ ಹೋಗ್ಬಿಟ್ಟು ಅಲ್ಲಿ ಏನೋ ಎತ್ತ ಅಂತ ನಿಮಗೆ ಎಲ್ಲ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ತೀವಿ. ಅಲ್ಲಿವರೆಗೂ ಇಲ್ಲಿ ಪಾರ್ಸಲ್ ಕಟ್ತಾ ಇರ್ತಾರೆ, ಎಲ್ಲನೇ ಕಟ್ಟಾಗಿರ್ತದೆ. ಆಮೇಲೆ ಈಗ ಕೇರ್ಪೇಟೆಗೆ ಹೋಗ್ಬೇಕು. ಕೇರ್ಪೇಟೆಯಿಂದ ಬಂದಾದ್ಮೇಲೆ ಎಲ್ಲ ತುಂಬ್ಕೊಂಡು ಊರ ಕಡೆ ಹೋಗ್ಬೇಕು.
ಕೇರ್ಪೇಟೆ ಅವ್ರು ಫೋನ್ ಮಾಡೋಣ ಅವ್ರಿಗೆ ಬತ್ತಾವೆ ಅಂತ. ಅಣ್ಣ ಇಲ್ಲಿ ಜಕ್ನಳ್ಳಿ. ಹಾಂ ಸರಿ ಆಯ್ತಣ್ಣ ಬತ್ತಾವೆ. ಹಾಂ ಸರಿ ಅಣ್ಣ. ಲೊಕೇಶನ್. ಹಾಂ ನಮಸ್ಕಾರ ಅಣ್ಣ. ಹಾಂ ಚೆನ್ನಾಗಿವಣ್ಣ. ಅಣ್ಣ ಹಂಗೆ ಲೊಕೇಶನ್ ಶೇರ್ ಮಾಡಿ. ಹಾಂ ಸರಿ ಅಣ್ಣ ಆಯಿತು. ಹಾಂ ಹಾಂ ಇಲ್ಲೇ ಸ್ವಲ್ಪ ಕೇರ್ಪೇಟೆ. ಹಾಂ ಅಂಗಡಿಗಳು ಜಕ್ನಳ್ಳಿ ಸರ್ಕಲಲ್ಲಿ ಸಿಕ್ಕಾಬಟ್ಟೆ ಅವೆ. ಒಣ್ಣಲ್ಲಿ ಈಗ ಸಿಕ್ಕಾಬಟ್ಟೆ ಇಂಪ್ರೂವ್ಮೆಂಟ್ ಆಗೋಯ್ತು. 10 ವರ್ಷದಿಂದ 10,000 ರೂಪಾಯಿಗೆಲ್ಲ ಇಲ್ಲಿ ಸೈಡ್ ತಗೋಬೋದಾಯ್ತು. ಇವಾಗ ದುಬಾರಿ ಆಗ್ಬಿಟ್ಟೈತೆ. ಮೇನ್ ರೋಡ್ ಯಾವಾಗಾಯ್ತು ಇದು ಜೇವರ್ಗಿ ಮೇನ್ ರೋಡು, ಅದರಿಂದ ಸಿಕ್ಕಾಬಟ್ಟೆ ದುಬಾರಿ. ಜಕ್ನಳ್ಳಿ ಸರ್ಕಲ್ ಈಗ ಸಿಕ್ಕಾಬಟ್ಟೆ ಇಂಪ್ರೂವ್ಮೆಂಟ್ ಆಗಿ ಹೋಗೋದೆ. ಮಾಮೂಲಿ ಶಿವಳ್ಳಿ, ಮಂಡ್ಯ, ಪಾಂಡುಪುರ ಹೆಂಗೆ ಇಂಪ್ರೂವ್ಮೆಂಟ್ ಆಗಾಯ್ತು ಅದೇ ಥರ ಈಗ ಜಕ್ನಳ್ಳಿ ಸರ್ಕಲ್ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ. ಈಗ ಈ ಕಡೆ ಹೋದ್ರೆ ಪಾಂಡುಪುರ, ಹಿಂಗೋದ್ರೆ ಇದು ಪಾಂಡುಪುರ ಹೋಗುತ್ತೆ. ಈ ಕಡೆ ಮಾರ್ಗ ಪಾಂಡುಪುರ ಮೈಸೂರು, ಹಿಂಗೋದ್ರೆ ಮೇಲ್ಕೋಟೆ, ಹಿಂಗೋದ್ರೆ ನಾಗಮಂಗಲ, ಚೇನ್ಯ. ಇದು ಸರ್ಕಲ್. ಇಲ್ಲಿನ ದರ್ಶನ್ ಪುಟ್ಟಣ್ಣಿ ಅವರು MLA ಅವರು ಅದಕ್ಕೆ ಕಟೌಟ ಜೋರಾಗಿ ಹಾಕವ್ರೆ. ಇದು ಈಗ ಮೇಲ್ಕೋಟೆ ಮಾರ್ಗ ಹೋಗ್ತಾ ಇರೋದು. ತೊಗರಿಕಾಯಿ ಎಲ್ಲಿ ನೋಡೋರು ತೊಗರಿಕಾಯಿ ಮಾರ್ತಾವ್ರೆ. ಸ್ಟ್ರೈಟ್ ಹೋದ್ರೆ ಮೇಲ್ಕೋಟೆ, ಕೇರ್ಪೇಟೆ, ಶ್ರಾವಣ ಬೆಳಗೋಳ, ಇಲ್ಲೇ ಬೋರ್ಡ್ ಹಾಕವ್ರೆ. ಇದು ಕೇರ್ಪೇಟೆ ಮಾರ್ಗ ಈಗ ಹೋಗ್ತಾ ಇರೋದು. ಇದು ಮೇಲ್ಕೋಟೆ, ನಿಮ್ಮ ಎಲ್ಲರ ಹೆಮ್ಮೆಯ ಮೇಲ್ಕೋಟೆ. ಇದು ಆ ಕಡೆ ಸ್ಟ್ರೈಟ್ ಹೋದ್ರೆ ಇದು ಕೇರ್ಪೇಟೆ. ಈಗ ತುಂಬ ದೂರ ಆಗುತ್ತೆ ಇಲ್ಲಿಂದ. ಒಂದು 25 ಆಯ್ಕಿಲ್ಲ, 25 ಆಯ್ಕಿಲ್ಲ. ನಮ್ಮೂರಿಂದ 21 ಕಿಲೋಮೀಟ್ರ್ ಮೇಲ್ಕೋಟೆ. 21. ಇದು ಒಂದು 15ರಿಂದ 20 ಒಳಗೆ ಕೇರ್ಪೇಟೆ. ಹಾಂ ಅಲ್ಲಿ ಹಾಕಿರೋ ಇಲ್ಲೂ ಟ್ವಿಸ್ಟ್ ಅವೆ. ಅಗಲ್ಯ, ಶ್ರಾವಣ ಬೆಳಗೋಳ. ಹಿಂಗೆ ರೈಟ್ಗೆ ಹೋದ್ರೆ ಶ್ರಾವಣ ಬೆಳಗೋಳ, ಫಾರೆಸ್ಟು ಇಲ್ಲೂ ಸಿಗುತ್ತೆ. ಫಾರೆಸ್ಟು, ಶ್ರಾವಣ ಬೆಳಗೋಳ ಹಿಂಗೋದ್ರೆ ಕೇರ್ಪೇಟೆ. ನಾನೊಂದ್ಸಲ ಹಿಂಗೆ ನಾಡ್ ಕಚೇರಿ, ನಮ್ದು ನಾಡ್ ಕಚೇರಿಗೆ ಬಂದಿದ್ದಾಗ ಹಿಂಗೆ ಏನೇನು ಕೆಲಸ ಅಂತ ಅಂದ್ಬಿಟ್ಟು ಶ್ರಾವಣ ಬೆಳಗೋಳಕ್ಕೆ ಗಾಡಿ ತಗೊಂಡಾಗಿದೆ. ಸುಮ್ಮನೆ ನಾಡ್ ಕಚೇರಿಲಿ ಅದೇನೋ ಸರ್ವರ್ ಇಲ್ಲ, ಡೌನು ಅಂದ್ರು. ಇನ್ನೇನು ಕೆಲಸ ಇಲ್ಲಿ ಅಂತ ಅಂದ್ಬಿಟ್ಟದಯ್ಯ ಎತ್ತೆ. ನಾನು ನೋಡಿರ್ನಿಲ್ವಲ್ಲ ಶ್ರಾವಣ ಬೆಳಗೋಳವ. ನಾನೇ ನೋಡಿ ಅಲ್ಲೇ ಡೈಲಿ ಓಡಾಡ್ತೀನಿ. ಈಗ ಕೆಳಗೆ ಓಡಾಡ್ತಿದ್ ರೋಡಲ್ಲಿ. ನಾನು ಹೊಂಟೋಗಿದ್ದೆ ಮೇಕೆ ಹೋಗಿ ನೋಡ್ಕೊ ಬಂದೆ. ಹೋಗ್ಬೇಕಂತಲ್ಲ. ಹಾಂ ಸಾಕಾಗೈತೆ. ಫ್ಯಾಮಿಲಿ ರಾಗಿ ಎಲ್ಲ ಈ ರಾಗಿಗೆ ಒಳ್ಳೆ ಅನುಕೂಲ ಆಯ್ತು. ರಾತ್ರಿ ಊದ್ ಮಳೆ ಇಲ್ಲಿ ಓದಿಲ್ಲ ಒಂದು ತೊಟ್ಟು ಇಲ್ಲ. ನಮ್ಮೂರಿಗೆ ಮಳೆ ಜಾಸ್ತಿ. ಅಲ್ಲಿ ಹಣ್ಣಿಗ್ತಾವೆ, ಕಾಚಕ್ಕೆ ಹಣ್ಣಿಗ್ತಾವೆ. ಈ ಮಾರ್ಗದ ಊರುಗಳ ಪರಿಚಯ ಮಾಡಮ್ಮ. ಇದು ಯಾವ ಊರು? ಬಳಗಟ್ಟ ಗ್ರಾಮ ದೇವತೆ ಅಡ್ಡಿ ಮಾರಮ್ಮ ದೇವಸ್ಥಾನ. ಇದು ಬಂದು ಬಳಗಟ್ಟ ಗ್ರಾಮ. ನೆಕ್ಸ್ಟ್ ಗ್ರಾಮ ಇಲ್ಲಿ ಒಂದು ಗ್ರಾಮ ಐತೆ. ಯಾವ್ದಪ್ಪ ಇದು? ಈ ಕಡೆ ಒಳಗಡೆ ಹೋಗುವಂತ ಗ್ರಾಮ ಇದು. ಕೊಡಗಳ್ಳಿ, ಕೊಡಗಳ್ಳಿ ಮಾರಮ್ಮ ಗೆಳೆಯರ ಬಳಗ. ರಾಗಿ ಮಾತ್ರ ಸಖತ್ ಚಿಂದಿಯಾಗಿ ಬೆಳೆದವ್ರೆ. ಎಲ್ಲ ಮಳೆ ಅದಕ್ಕೆ ಬೆಳೆದಿರುವಂಥ ರಾಗಿ. ಇದು ಸೂಪರಾಗಿ ಬೆಳೆದವ್ರೆ. ಸಾಕು, ಒಟ್ನಲ್ಲಿ ಏನಿಲ್ಲ. ಇಮೇಲೆ ಮಳೆ ಹೊಂಟೋದ್ರು ಇಮೇಲೆ ಸಾಕು. ಇಮೇಲೆ ಕೂದಿ ಹೆಂಗೋ ಹಸ ಮಾಡ್ಕೊಂಡು ಮನೆಗೆ ತುಂಬ್ಕೊಂಡು ತಗೊಂಡು ಹೋಗ್ಬೋದು. ಪೂರ್ತಿ ಎಲ್ಲ ನಡೆಯಮ್ಮ ಯಾವ್ಯಾವ ಊರು ಅಂತ. ಈಗ ಫಾರೆಸ್ಟ್ ಅಲ್ವಾ, ಫಾರೆಸ್ಟ್ ಇಮೇಲೆ ಊರಿಲ್ಲ. ಇನ್ನು ಊರಿಲ್ಲ ಅನ್ಸುತ್ತೆ. ಫುಲ್ ಫಾರೆಸ್ಟ್ ಇಮೇಲೆ ನೋಡಿ, ಫುಲ್ ಫಾರೆಸ್ಟ್ ಇದು. ಇಲ್ಲಿಗೆ ಯಾವುದೋ ದೇವಸ್ಥಾನ ಐತೆ, ಒಂದು ಇಲ್ಲಿ ದೇವಸ್ಥಾನನೂ ಐತೆ. ಹುಡುಗರು ಯಾರೋ ಮಾತಾಡ್ಸಕ್ ಬರ್ತಾವ್ರೆ. ಯಾವ ಊರಾರ ಗೊತ್ತಿಲ್ಲ ಒಟ್ಟಿನಲ್ಲಿ. ಟೋಟಲಿ ಹುಡುಗರೆಲ್ಲ ಸ್ನೇಹಿತರು ಮಾತಾಡ್ಸೋರು. ಓಕೆ, ಥ್ಯಾಂಕ್ ಯು. ಬಾಯ್. ಯಾವೂರು? ವಸಂತಪುರ. ಮರ್ತ್ಬಿಡು, ಯಾವುದೋ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದೆ, ಹುಡುಗರು ಸಿಕ್ಕಿದ್ರು ಅಂತ. ವಸಂತಪುರ. ಎಳ್ನೀರು, ಫ್ರೆಶ್ ಎಳ್ನೀರು ಅದ್ದೂರಿಯಾಗವೆ ಮಾತ್ರ. ನಮ್ಮ ಹಳ್ಳಿ ಕಡೆ ಏನು ಎಳ್ನೀರಿಗೆ ಏನು ಬರ ಇಲ್ಲ. ಹರಳಹಳ್ಳಿ ಯಾವುದೋ ನಂಬರ್ ಹಾಕೋರು, ಹರಳಹಳ್ಳಿ ಅಂದ್ಬಿಟ್ಟು. ಮೇನ್ ರೋಡ್ ಚೆನ್ನಾಗೈತೆ. ಈ ಕಡೆ ರೋಡ್ಗೆ ಏನು ತೊಂದರೆ ಇಲ್ಲ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂತಾರೆ ಹುಡುಗರು. ವಸಂತಪುರ ಇದು ನೋಡಿ. ತವರೆ ಹೂ ಯಾವ ತರ ಹಳ್ಳವೆ ಅಂತ ಅಂದ್ಬಿಟ್ಟು ಇಲ್ಲಿ ತವರೆ ಹೂ ಕೇಳರೇ ಇಲ್ಲ. ನೋಡಕ್ಕೆ ಆಶ್ಚರ್ಯ ಆಯ್ತದ. ಇಲ್ಲಿ ಹೆಂಗವೆ ತವರೆ ಹೂವ ಕೀಳರೇ ಇಲ್ಲ ಇಲ್ಲಿ. ಈ ಕಟ್ಟೆಲಿ ನೋಡಿ, ಇದ್ರಲ್ಲಿ ಕೀಳರೇ ಇಲ್ಲ ತವರೆ ಹೂವನ. ಸಕ್ಕತ್ತಾಗಳ್ಳವೆ. ಏನ್ ಆಶ್ಚರ್ಯ ಆಯ್ತದೆ. ಒಂದೆರಡು ಈಸ್ಕೊಬ್ರು ಕೇಳ್ತಾ ಇಲ್ವಾ ಅವರು? ಮೀನ್ ಹಿಡಿತಾವ್ರ. ಸಕ್ಕತ್ತಾಗವೆ. ಮೈಲನಹಳ್ಳಿ ಮೈಲನಹಳ್ಳಿ ಗ್ರಾಮ ಇದು.
ಮೈಲನ್ನ ಹಳ್ಳಿ ಗ್ರಾಮ. ಅಣ್ಣರು ಆರಾಮಾಗಿ ಮನೆ ತಾವ್ ನಿಂತಾರೆ. ಎಮ್ಮೆದನವ ಇಲ್ಲಿ ಹೊಲ್ತಾವು ಕಟ್ಟಾಕ್ಬಿಟ್ಟವ. ಅವ್ರ ಪಾಡ್ಗೆ ಅವು ತೆವ್ರಿಲಿ ಅಲ್ಲೇ ಕಡ್ಡಿ ಕೂದಾಕವ್ರೆ. ಜೋಳದ ಕಡ್ಡಿಯ ಮೇಯ್ತಾವೆ. ಮೈಲ್ನಳ್ಳಿ ಗ್ರಾಮ ಇದು. ನೆಕ್ಸ್ಟು ಯಾವ ಊರು ಸಿಗುತ್ತೆ ಗೊತ್ತಿಲ್ಲ. ಒಳ್ಳೆ ಓರಿಗಳು ಕಟ್ಟಾರ. ಮಗ ಎಷ್ಟನೇ ಕ್ಲಾಸ ಕಾಣ ಪಾಪ ಈಗ ಆಟ ಆಡ್ತಾವೆ. ಯಾವುದೋ ಸ್ಕೂಲು ನೀತಿಮಂಗಲ ನ್ಯಾಯಮಂಗಲ ನಾಗಮಂಗಲ ನೀತಿಮಂಗಲ. ಇದು ನೀತಿಮಂಗಲ ಗ್ರಾಮ. ನಾಗಮಂಗಲ ನೀತಿಮಂಗಲ ಗ್ರಾಮ. ಸರ್ಕಲ್ ಮೋಸ್ಟ್ಲಿ ಇದು ಸರ್ಕಲ್ ಇದು ಮೊದಲು ಯಾವ್ಯಾವ ಊರಿಗೆ ಹೋಯ್ತಾವ? ಹಳ್ಳಿ ಮುಂದೆ ಪೇಟೆಗೆ ಬಂದ್ರು. ಯಾರ ಕೂಗ್ತಾವ್ರೆ? ಇಲ್ಲೇ ಊರಿಗೆ ರಾಯಸಮುದ್ರ. ರಾಯಸಮುದ್ರ. ಓ ಈ ಮಾರ್ಗನೇ. ಅಲ್ಲೇ ರೈಟ್ಗೆ ಹೋಗ್ಬೇಕಾಯ್ತು. ಈ ಮಾರ್ಗನೇ. ಅರಳಹಳ್ಳಿ ದೇವಸ್ಥಾನ. ನೀರು ಹಾಕ್ತಾವ್ರೆ. ಅಣ್ಣ ಕ್ಯೂರಿಂಗ್ ಚೆನ್ನಾಗಿ ಮಾಡೋಣ. ಸಿಮೆಂಟ್ ಇಟ್ಕೆ. ಅರಳಹಳ್ಳಿ ಗ್ರಾಮ ರಸ್ತೆ. ಇನ್ನೇನು ಹತ್ತತ್ರ ಕೇರ್ಪೇಟೆ ಹತ್ತತ್ರನೇ ಅನ್ಕೋತೀನಿ. ಅರಳಹಳ್ಳಿ ಗ್ರಾಮ ದೊಡ್ಡವರು ಅನ್ನಿಸ್ತದ ಇದು. ನಾನು ಮೋಟ್ರ್ ರೆಡಿ ಮಾಡಿಸ್ಕೊಬರ್ಬೇಕಾದ್ರೆ ಯಾರೋ ಹುಡುಗರು ಇಲ್ಲಿ ಅಡ್ಡಿ ಹಾಕ್ಬಿಟ್ಟು ಫೋಟೋ ತಗೊಂಡಿದ್ರು. ಹಿರಿಯ ಮಹಿಳಾ ಆಯೋಗ್ಯ ಸಹಕಾರಿ ವಸತಿ ಗೃಹ ಅರಳಹಳ್ಳಿ. ಮಾರುತ ಇಲ್ಲೂ ಅಣಿಸ್ಬಿಟ್ಟವ್ರಲ್ಲಪ್ಪ. ಮಾರುತವ ವಾಟರ್ ಟ್ಯಾಂಕ್ ಮೇಲೆ ನಮ್ಮ ಹಳ್ಳಿ ಕಡೆ ಹಂಗೆಯ. ಅಯ್ಯೋ ಏನೋ ಒಂಥರ ಖುಷಿ. ಪಿಕ್ಚರ್ ಹಂಗೆ ಅಣಿಸ್ಬಿಟ್ಟಿದ್ರೆ ನೋಡ್ಬಿಟ್ಟು ನಮಗೆ. ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದುವಾಗ. ಈಗ ಯಾವ ಖುಷಿನೂ ಇಲ್ಲ ನೋಡೋಕ್ಕೆ. ಪಿಕ್ಚರ್ ನೋಡೋಕ್ಕೆ ಟೈಮೂ ಇಲ್ಲ ಈಗ. ಈ ಊರು, ಈ ಗ್ರಾಮದ ಹೆಸರು ಎಲ್ಲಿದ್ದದು ಏನು ಗೊತ್ತಾ? ಮೊದಲು ತುಂಬ ಈಸಿಯಾಗಿ ಕಂಡುಹಿಡಿಬೋದಾಯ್ತು. ಬಾತ್ರೂಮ್ ಮೇಲೆಲ್ಲ ಬರೆದ್ಬಿಟ್ಟಿರೋರು. ಮಣುವನಹಳ್ಳಿ, ಮದುವಿನಹಳ್ಳಿ ಅಂತ ಹೆಸರು. ಮದುವಿನಹಳ್ಳಿ. ಹಳೆ ಮನೆ ನೋಡಿ ಯಾವ ಥರ ಐತೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಮದುವಿನಹಳ್ಳಿ ಅಂತ ಇಲ್ಲ, ಇಲ್ಲೆಲ್ಲ ಬೋರ್ಡ್ ಇರುತ್ತೆ. ಇದು ದೊಡ್ಡವರೆಯ ಜೈ ಎಂದು ದೇವಸ್ಥಾನ ಎಲ್ಲ ಅವೆ. ಬಟ್ ಊರ ಹೆಸರು ಇಲ್ಲಿ ಆಚೆ ಕಡೆ ಬಾತ್ರೂಮ್ ಮೇಲೆ ಕಂಪಲ್ಸರಿ ಆಗ ಬರೀಲೇಬೇಕಾಯ್ತು. 12,000 ರೂಪಾಯಿ ದುಡ್ಡು ಕೊಡ್ತಿದ್ರಲ್ಲ. ಈಗ ಎಲ್ಲಪ್ಪ ಅಲ್ಲಿ ಹೊಂಟಾಯ್ತು. ಎಲ್ಲೂ ಇಲ್ವಲ್ಲ. ಇಲ್ಲ, ಚಂದಿನ ವೈನ್ಸು ಅಂತ ಹಾಕವ್ರೆ ಇಲ್ಲಿ. ಮರುವಿನಹಳ್ಳಿ ಅಂತಲೇನೋ ಐತೆ. ದೊಡ್ಡೂರು ರೋಡ್ನಲ್ಲಿ. ಊರಯ್ಯ ಇದು ಸಿಂಗ್ರಿಗೌಡ, ನಂಜುಂಡೇಗೌಡ ಊರೇ. ಚಿಕ್ಕೂರು. ಊರ ಹೆಸರು ಗೊತ್ತಿಲ್ಲ. ಇತ್ತಾಗ ಒಂದೆರಡು ಮನೆಗಳವೆ. ಐತೆ. ಬೋರ್ಡ್ ಐತೆ ಅಲ್ವಾ? ಯಾವರು ಈ ಕಡೆ ನನ್ನ ಸೈಡ್ ಇದ್ದದ? ಕಟೌಟ್ ಐತೆ. ಅಯ್ಯಪ್ಪ ಸ್ವಾಮಿಯರ್ದು. ಈಗ ಸರ್ವರೀಗ ಉಲ್ಗೋನಹಳ್ಳಿ ಹತ್ತಿ ಮಾರ್ನಹಳ್ಳಿ ಮಾರುತಿ ನಗರ ಬಾಯ್ಸು. ಓಕೆ. ತೊಗರಿ ಎಲ್ಲ ಆಲೆ ಕೂಡಿ ಆಯ್ತದೆ. ಕೆಲವರು ಇನ್ನೂ ಹೂನೇ ಬಿಟ್ಟಿಲ್ಲ. ಈ ಮಾರ್ಗದ ಸ್ನೇಹಿತರು ಯಾರು ನೋಡಲ್ವಾ ವಿಡಿಯೋ ಬೈದ? ನಮ್ಮೂರ ಹಣ ಕೆಂಪಣ್ಣ ಹೋಗವನೆ ಅಂತ ಅಂದ್ಬಿಟ್ಟು ಒಂದು ಕಾಮೆಂಟ್ ಹೊಡಿರಪ್ಪ. ಯಾರ ನೋಡಿದ್ರೆ ಹಾಕ್ತಿರೋ, ಅಣ್ದಿರೋ, ತಮ್ದಿರೋ, ಐದಿರೋ ಎಲ್ಲ ಯಾರ ನೋಡಿದ್ರೆ. ಅದಕ್ಕೆ ತೋಟವ ಯಾರಪ್ಪ ಇವು ಏನು ಚಿನ್ನ ಮಡಗ್ದಂಗೆ ಮಡ್ಗವ್ರೆ ಕಣೋ. ಒಂದು ಕಳೆ ಇಲ್ಲ, ಏನಿಲ್ಲ. ಇನ್ನು ಕೇರ್ಪೇಟೆ ಸಿಗ್ಲಿಲ್ಲ. ಇಲ್ಲೇ ಇದು ತಕ್ಲು, ಅದು ಚಿನ್ನ ಇದ್ದಂಗೆ ಅದೇ ತೋಟ. ಇನ್ನು ಕೇರ್ಪೇಟೆ ಸಿಗ್ಲಿಲ್ಲ. ಸಿಗುತ್ತೆ ಈಗ. ಮತ್ತೊಂದು ಊರಿಗೆ ಸ್ವಾಗತ ಸುಸ್ವಾಗತ. ಊರು ಯಾವ ಊರು? ಹೆಸರೇ ಇಲ್ವಲ್ಲಪ್ಪ. ಈ ಊರ ಹೆಸರೇ ಇಲ್ಲೆಲ್ಲೋ ಕಾಣ್ತಾ ಇಲ್ಲ. ಸಾರಿ, ಈ ಊರ ಹೆಸರೇ ಕಾಣ್ತಾ ಇಲ್ಲ. ಇಲ್ಲೆಲ್ಲರ ಸರ್ಕಲಲ್ಲಿ ಬರ್ತಿದ್ರೆ ಏನಾರ ಕಾಣುತ್ತೆ. ಇಲ್ಲೂ ಮಾರುತ ಅಂತ ಅನ್ಸವ್ರೆ. ಉಲ್ಟಾ ನೋಡಿ ಬೋರ್ಡ ಇಲ್ಲ. ಗುಡ್ಡೇನಹಳ್ಳಿ ಗ್ರಾಮ ಇದು. ಸ್ಕೂಲು ಐತಲ್ಲ, ಗುಡ್ಡೇನಹಳ್ಳಿ ಜ್ಞಾನ ದೇಗುಲ. ಇದ್ಯಾ ಊರು ಇಲ್ಲೊಂದು ಊರು ಐತೆ. ಸರ್ಕಲ್ಲು ನನಗೆ ಯಾವುದೋ ದೊಡ್ಡ ಸರ್ಕಲ್ಲು. ಇತ್ತಾಗೊಂದು ರೋಡು, ದೊಡ್ಡ ಊರು. ಇತ್ತಾಗೆಲ್ಲ ರೋಡ್ ಹೋಗುತ್ತೆ. ಯಾವ ಊರ ಗೊತ್ತಿಲ್ಲ. ಹೊಸ ಊಳಲ್ಲು 4 ಕಿಲೋಮೀಟ್ರು. ಕೇರ್ಪೇಟೆ 1.5 ಕಿಲೋಮೀಟ್ರು. KR ನಗರ 41 ಕಿಲೋಮೀಟ್ರು. ಅಕ್ಕಿ ಹೆಬ್ಬಾಳು 16 ಕಿಲೋಮೀಟ್ರು. ಸಿಟಿ ಸಿಕ್ತು ಇನ್ನೇನೋ. ಸಿಟಿ ಯಾವುದೋ ದೊಡ್ಡ ಕೆರೆ ಇದು. ಕೇರ್ಪೇಟೆ ಹತ್ರ ಇರುವಂಥ ಕೆರೆ, ದೊಡ್ಡ ಕೆರೆ. ಫೈನಲ್ ಆಗಿ ಇದು ಕೇರ್ಪೇಟೆ ಸಿಟಿಗೆ ಹೋಗುವಂಥ ರೋಡು ನಮ್ಮೂರ ಕಡೆಯಿಂದ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ರೈಟ್ ಕಟ್ ಮಾಡ್ಕತ್ತು ಅಂತಂದರೆ ಕೇರ್ಪೇಟೆ ಸಿಟಿ.
ಪೇಟೆ ಏನ ಕೃಷ್ಣರಾಜಪೇಟೆ. ಕೃಷ್ಣರಾಜಪೇಟೆ, ಶಾರ್ಟ್ ಆಗಿ KR ಪೇಟೆ. ಕೃಷ್ಣರಾಜಪೇಟೆ, ಇದನ್ನೇ KR ಪೇಟೆ. ದೊಡ್ಡ ಸಿಟಿ, ದೊಡ್ಡದು ನೋಡ್ತಾ ಇರ್ಬೋದು. ದೊಡ್ಡ ಮಟ್ಟದಲ್ಲಿ ಐತೆ ಮೇನ್ ರೋಡ್. ಹಾಂ, ಮೇನ್ ರೋಡ್ ಕಣಪ್ಪ. ಹಿಂಗೆ ಡೌನ್ಗೆ ಹೋದ್ರೆ ಬಸ್ ಸ್ಟಾಪು ಎಲ್ಲ ಐತೆ. ದೊಡ್ಡ ಸಿಟಿ KR ಪೇಟೆ ಅಂತಂದರೆ ಎಲ್ಲ ಸೌಲಭ್ಯಗಳು, ಪ್ರತಿಯೊಂದು ಸೌಲಭ್ಯಗಳು ಸಿಗುವಂಥ KR ಪೇಟೆ. ಇವಾಗ ಎಲ್ಲ ಮಾಡ್ತಾವ್ರೆ ಒಟ್ಟಿನಲ್ಲಿ ಜೋರಾಗಿ. ಒಂಚೂರು ಮುಂದಕ್ಕೆ ಹೋದ್ರೆ ಅಲ್ಲೇ ಹಾಂ, 200 ಮೀಟ್ರ್ ಡಿಸ್ಟೆನ್ಸ್ ಇದು ನಿಂದು. ಇವಾಗ ಜೋರಾಗಿ ಮಾಡ್ತಾವ್ರೆ ಅಕ್ಕರು. ಕಾಪಿ ಟೀ ಕುಡ್ಕೊಂಡು ಎಲ್ಲ. ನಮ್ಮದು 200 ಮೀಟ್ರ್ ಡಿಸ್ಟೆನ್ಸ್ ಬಣ್ಣಾರ ಈಗ ಮೀಟ್ ಮಾಡೋಕ್ಕೆ ಹೋಗ್ತಾ ಇರುವಂಥದ್ದು. ಮ್ಯಾಟ್ರು ಹೇಳ್ತೀನಿ, ತುಂಬ ಉಪಯೋಗವಾಗಂಥ ಮ್ಯಾಟ್ರಿ ಅದುವೇ ಅಲ್ವಾ. ಇಲ್ಲಿ ಸ್ವಲ್ಪ ಪಾರ್ಕಿಂಗ್ಗೆ ಕಷ್ಟ ಆಗ್ತದೆ ಅಂತ ಅಂದ್ಬಿಟ್ಟು ಪಾರ್ಕಿಂಗ್ ಹಾಕಕ್ಕೆ ಹೋಗ್ತಾ ಇರೋದು. ಅಲ್ಲಿ ದೂರ ಬೇರೆ ಕಡೆ ಪಾರ್ಕಿಂಗ್ ಹಾಕ್ಬಿಟ್ಟು ಬರ್ತಾರೆ. ನಾವು ಬಂದಿರೋದು ಇಲ್ಲೇ ಈ ಸರ್ಕಲಲ್ಲೇ ವರ್ಕು. ಬರ್ತೀನಿ ಒಂದು ನಿಮಿಷ ಬರ್ತೀನಿ ರೀ. ಇಲ್ಲೇ ಇವನೇ. ಹಾಂ, ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಂ, ಆಯ್ತು ಎಲ್ಲ ಕವರ್ ಆಗ್ತಾವ್ರೆ. ಲಾಕ್ಸು. ಹಾಂ, ಊಟ ಏನು ತಿನ್ನಲ್ಲ. ಹಾಂ ಹಾಂ ಹಾಂ, ಆಯ್ತು. ಹಾಂ, ಚೆನ್ನಾಗಿವೆ. ಓಕೆ ಆಯಿತು. ಹಾಂ, ತೋರಿಸ್ದೆ. ಥ್ಯಾಂಕ್ ಯು. ಇಲ್ಲೇ ಅಲ್ಲಿ ಸ್ವಲ್ಪ ಕೆಲಸ ಐತೆ, ಬಂದಿದೆ. ಸ್ಟುಡಿಯೋಗೆ ದಾರಿ, ಪಾರ್ಲರು, ಹಿಂಗೋ ಹಂಗೋ ಮೇಕೆ ಹಿಂಗೆ ಹೋಗೋದು ಒಂದು ಗೊತ್ತಾಯ್ತಾ ಇಲ್ಲ. ಹಾಂ, ಇಲ್ಲೇ ಮೇಕೆಯ ಕನ್ಫ್ಯೂಸ್ ಆಯ್ತು. ಅದೇ ನಮಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಗಂಟೆ ಬಂದು ನಾನು 2 ಮೋಟ್ರ ರೆಡಿ ಮಾಡಿಸ್ಕೊಂಡು ಸ್ಕೂಟ್ರಲ್ಲಿ ಏರ್ಕೊಂಡು ಹೋಗಿದ್ದೆ. ಇಲ್ಲೇ ಕನತ್ತು ಇಲ್ಲಿ. ಹಾಂ, ಏನು ಮೆಟ್ಲು ಇಷ್ಟಗಳೈತೆ. ಅಯ್ಯಯ್ಯಪ್ಪ, ಈ ಕಡೆ 1 ಅಡಿ 2 ಅಡಿ ಎಲ್ಲ ಇಂಪಾರ್ಟೆಂಟ್ ಅಲ್ವಾ. ಜಾಗ ಸಿಕ್ಕರೆ ಸಾಕು. ಈಗ ನಾವು ಮನೆ ಮಾಡ್ತಾ ಇರೋದ್ರಿಂದ, ಈಗ ದೇಶಮಟ್ಟದಿಂದ ಮನೆ ಮಾಡಬೇಕು ಅಂತಂದ್ರೆ ಎಷ್ಟು ಶ್ರಮ ಐತಿ ಅಂತಂದ್ರೆ ನಾನು ಕೂಲಿ ಮಾಡ್ಸೋಕ್ಕೆ ನಿಜ ಹೇಳ್ಕೊಳಕ್ಕಾಗಲ್ಲ. ಅದು ಒಬ್ಬಂತದ್ರು ಎಷ್ಟೆಲ್ಲ ಕಷ್ಟಪಡ್ಬೇಕು, ಓಡಾಡಬೇಕು ಅಂತಂದ್ರೆ ನನಗೆ ಈ ಸ್ಟೆಪ್ ಅನ್ನಿಸಿದ್ದು. ನಾವು ಚದರದ ಲೆಕ್ಕದಲ್ಲಿ ಪ್ಲಾಸ್ಟಿಕ್ ಕೆಲಸವರೆಗೂ ಆದ್ರೂ ಮುಗಿಸಿ ಕೊಡುವಂತ ಯಾರಿಗಾರು ಚದರದ ಲೆಕ್ಕದಲ್ಲಿ ಕೊಟ್ಬಿಡ್ಬೇಕಾಯ್ತು ಅಂತ ಅಣ್ಣರು ಬಂದು ಹೇಳಿ ಅಣ್ಣ ಮಾತಾಡಿ. ನನ್ನ ಹೆಸರು ದರ್ಶನ್ ಅಂತ, ಸಿವಿಲ್ ಇಂಜಿನಿಯರು. ಡಿ ಟೆಕ್ನೋ ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡಿದ್ದೀವಿ KR ಪೇಟೆಯಲ್ಲಿ. ನಾವು ಸುಮಾರು ಬಿಲ್ಡಿಂಗ್ಸ್ ಮಾಡಿದ್ದೀವಿ. ಇವಾಗಲೂ ರನ್ನಿಂಗ್ 3-4 ಬಿಲ್ಡಿಂಗ್ಸ್ ಇದೆ. ನಿಮಗೆ ಯಾವುದೇ ಥರ ಬಿಲ್ಡಿಂಗ್ಸ್ ಮನೆ ಕಟ್ಟಬೇಕಂದ್ರೆ A to Z ನಿಮಗೆ ಕೆಲಸ ಮುಗಿಸ್ಕೊಡೋ ಜವಾಬ್ದಾರಿ ನಮ್ಮದು. ವಿತ್ ಗುಡ್ ಕ್ವಾಲಿಟಿ ಮೆಟೀರಿಯಲ್ಸು. ನೀವು ಯಾವುದೇ ಪ್ಯಾಕೇಜ್ ತೊಗೊಳ್ಳಿ. ಈಗ 1,90,000 ಇದೆ ಚದರಕ್ಕೆ, 2 ಲಕ್ಷ ಇದೆ, 2,10,000 ಇದೆ. ಆ ಪ್ಯಾಕೇಜ್ಗಳನ್ನ ಯಾವುದೇ ಚೂಸ್ ಮಾಡಿದ್ರು ಗುಡ್ ಕ್ವಾಲಿಟಿ ಮೆಟೀರಿಯಲ್ಸ್ನೇ ಹಾಕಿರ್ತೀವಿ. ಅದರ ಪ್ರಕಾರ ಅಗ್ರಿಮೆಂಟು ಮಾಡಿರ್ತೀವಿ. ಆ ಅಗ್ರಿಮೆಂಟಲ್ಲಿ ಏನಿದೆ ಅದೇ ಪ್ರಕಾರ ನಾವು ಮೆಟೀರಿಯಲ್ಸ್ ಹಾಕ್ತೀವಿ. ಮತ್ತು ಟೆಕ್ನಿಕಲ್ ಆಗಿ ಸ್ಟ್ರಕ್ಚರಲ್ ಡಿಸೈನ್ ಕೂಡ ಮಾಡಿಸ್ಕೊಡ್ತೀವಿ. ಅದೇ ಡಿಸೈನ್ ಪ್ರಕಾರ ಸ್ಟೀಲ್ ಎಲ್ಲ ಯೂಸ್ ಮಾಡ್ತೀವಿ. ನಿಮಗೆ ಬಿಲ್ಡಿಂಗ್ಗೆ ಯಾವುದೇ ಕ್ರ್ಯಾಕ್ಸ್ ಆಗಲಿ, ಲೀಕೇಜಸ್ ಆಗಲಿ ಏನು ಬರೋಲ್ಲ. ಹಾಗೂ ನಿಮಗೆ ಪ್ಲಾನ್ ಬೇಕೋ, ಪ್ಲಾನ್ ಅಥವಾ ಎಲಿವೇಶನ್ ಡಿಸೈನ್ ಬೇಕು ಅಂದರೆ ಅದನ್ನು ಮಾಡ್ಕೊಡ್ತೀವಿ. ಕನ್ಸಲ್ಟೆನ್ಸಿ ಮಾಡಿ ಅಂದರೆ ಕನ್ಸಲ್ಟೆನ್ಸಿನೂ ಮಾಡ್ಕೊಡ್ತೀವಿ ಬಂದು. ಆದಮೇಲೆ ನಿಮಗೆ ಫ್ರೀಯಾಗಿ ನಿಮಗೆ ಕನ್ಸಲ್ಟೆನ್ಸಿ ಬೇಕು ಅಂದರೆ ಕನ್ಸಲ್ಟೇಷನ್ನು, ನೀವು ಮನೆ ಕಟ್ಟಕ್ಕೆ ಏನೇನು ಮಾಡಬೇಕು ಅಂತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ, ಹಾಗೂ ನಮ್ಮ ಕಂಪ್ನಿಗೆ ನಂಬರ್ ಕಾಲ್ ಮಾಡಿ. ಇದು ಬಂದು KR ಪೇಟೆ ಗೌರ್ಮೆಂಟ್ ಬಸ್ ಸ್ಟಾಪ್ ಆಪೋಸಿಟ್ ಇರುವಂತ ಆಫೀಸ್. ಮನೆ ಕಟ್ಟೋದು ತುಂಬಾ ಶ್ರಮ ಐತೆ. ಯಾಕೆಂತಂದ್ರೆ ನಿಜವಾಗ್ಲೂ ನಾವು ಒಬ್ಬರಿಗೆ ಚದರದ ಲೆಕ್ಕ ವಹಿಸ್ಬಿಟ್ರೆ ಅಷ್ಟು ಶ್ರಮ ಕಾಣಿಸಲ್ಲ. ಪ್ರತಿಯೊಂದು ಕೂಲಿ ಮಾಡಿಸ್ತೀವಿ ಅಂತಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ. A to Z ಎಲ್ಲ ಮುಗಿಸೋಕೆ ಮನುಷ್ಯ ಸ್ವಲ್ಪ ಸ್ಲೋ ಆಗಿ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಒಂದು ಬಿಲ್ಡಿಂಗ್ ಒಂದು ಲೆಕ್ಕಾಚಾರದಲ್ಲಿ ಹಿಂಗೆ ಕೊಟ್ಬಿಡೋದು ತುಂಬಾ ಉತ್ತಮ. ಯಾರಿಗಾದ್ರೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಅಣ್ಣವರು ನಮ್ಗೆ ಕಾಲ್ ಮಾಡಿರೋ ಒಂದು ಈ ಥರ ವಿಡಿಯೋ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ KR ಪೇಟೆಗೆ ಬಂದ್ಬಿಟ್ಟು ಮಾಹಿತಿನ ನಿಮಗೆ ತಿಳಿಸಿ. ಅಣ್ಣವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಇರುತ್ತೆ. ಒಂದು ವೇಳೆ ನೀವು ಆ ಥರ ಏನಾದರೂ ಮನೇನ ಒಂದು ಚದರದ ಲೆಕ್ಕದಲ್ಲಿ, ಅಡಿ ಲೆಕ್ಕದಲ್ಲಿ ಹಿಂಗೆ ಕೊಡ್ತೀವಿ. ಅವರು ನಮಗೆ ಒಳ್ಳೆ ರೀತಿ ಒಳ್ಳೆ ಮೆಟೀರಿಯಲ್ ಹಾಕಿ ಕಟ್ಕೊಡ್ಲಿ ಅನ್ನೋ ಉದ್ದೇಶ ಏನಾದರೂ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಅಷ್ಟೇ, ಬೇರೆ ಏನೂ ಇಲ್ಲ. ಎಗ್ ರೈಸ್ ತಿನ್ನಲ್ಲ. ಓಕೆ ಥ್ಯಾಂಕ್ ಯು. ಹಾಂ ಓಕೆನಾ. ಇಲ್ಲ ಊಟ ಮಾಡಲ್ಲ. ಓಕೆ ಥ್ಯಾಂಕ್ ಯು. ಸದ್ಯಕ್ಕೆ ಬಂದಿದ್ದ ಕೆಲಸ ಮುಗೀತು. ಈಗ KR ಪೇಟೆಯಿಂದ ಮತ್ತು ಈಗ ಜಕ್ನಳ್ಳಿ ಅಲ್ಲಿ ಪ್ಲಂಬಿಂಗ್ ಸಾಮಾನು ಕಟ್ತಾವ್ರಲ್ಲ, ಅವು ತಗೊಂಡು ಹೋಗ್ಬೇಕು. ಗಾಡಿ ಇಲ್ಲ ಹಾಕವ್ರೆ. ಬಸ್ ಸ್ಟಾಪಲ್ಲೇ ಹಾಕ್ಬಿಟ್ಟಿರೋದು. ಕೈಲಿ ಇದಿಡ್ತೀನಿ. ಓಕೆ ಥ್ಯಾಂಕ್ ಯು. ಚೆನ್ನಾಗಿ KR ಪೇಟೆ ಪೈಸಾ
ಕೇರ್ಪೇಟೆ ಬಾಯ್ಸು ಕೇರ್ಪೇಟೆ ಡಿಗ್ರಿ ಕಾಲೇಜ್ ಅಂತ ಬೇಡ ಡಿಗ್ರಿ ಎಲ್ಲ ನೀನು ಹೇಳ್ದಲ್ಲ ಕೇರ್ಪೇಟೆ ಡಿಗ್ರಿ ಕಾಲೇಜ್ ಚೆನ್ನಾಗಿರೋಣ ಹಾಂ ಚೆನ್ನಾಗಿದೆ ಹಾಯ್ 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 ಹಾಂ ಆಯ್ತು ಆಯ್ತು ಬಾಯ್ 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 ಹಾಂ ಓಕೆ ಓಕೆ ಲಾಕ್ಸು ಇದು ಕೇರ್ಪೇಟೆ ಬಸ್ ಸ್ಟಾಪ್ ಹಾಯ್ ಬಾಯ್ 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 ಓಕೆ ಥ್ಯಾಂಕ್ ಯು ಹಾಂ ಬಾಯ್ ಕೇರ್ಪೇಟೆ ಬಸ್ ಸ್ಟಾಪು ಎಲ್ಲ ಒಂದೊಂದು ಕಾಲಘಟ್ಟ ಒಂದು ಏಜಲ್ಲಿ ನಾವು ಕಾಲೇಜ್ ಮೆಟ್ಲಂತೂ ಹತ್ನಿಲ್ಲ ಈಗೆಲ್ಲ ಕಾಲೇಜು ಅಂತಂದ್ರೆ ಒಂಥರ ಕ್ರೇಜು ಚೆನ್ನಾಗಿರ್ತದೆ ಹಾಂ ಕ್ರೇಜು ಅದು ಗೊತ್ತಾಗುತ್ತೆ ಏಜ್ ಆಯ್ತಲ್ಲ ಏಜು ಮರಳಿ ಬಾರದ ಏಜು ಅದು ಒಂಥರ ಚೆನ್ನಾಗಿರ್ತದೆ ಓದೋಕ್ಕಾಗಿರ್ಬೋದು ಫ್ರೆಂಡ್ಶಿಪ್ಗಾಗಿರ್ಬೋದು ಜವಾಬ್ದಾರಿ ಇಲ್ಲದೆ ಇರುವಂಥ ವಯಸ್ಸು ಜವಾಬ್ದಾರಿ ಅಧಿಕ ಅಂದಾಗ ಭಾರತ ಇರೋ ಚಿಂತೆಗಳೆಲ್ಲ ಬರ್ತವೆ ಚೆನ್ನಾಗೈತೆ ಓಕೆ ಎಂಜಾಯ್ ಕೇರ್ಪೇಟೆ ಇಲ್ಲಿ ಪಣಕ ಒಂದು ಲೈಟ್ ಹತ್ತದೆ ಯಾವುದೋ ಒಂದು ಲೈಟ್ ಬರ್ತದೆ ಹೋಯ್ತದೆ ಇಲ್ಲಿ ಆ ಜೀರೋ ಅದ್ರ ಇಲ್ಲಿ 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 ಇದು ಅದಕ್ಕೋಸ್ಕರ ಇದೇನೋ ರೆಡಿ ಮಾಡಿಸ್ಬೇಕಂತೆ ಗಾಡಿ ಸರಿಯಾಗಿ ಓಡ್ತಾ ಇಲ್ಲ ಅದಕ್ಕೆ ಇಲ್ಲಿ ಶೋರೂಮು ಅಶೋಕ ಲೈಲ್ಯಾಂಡು ಅಕ್ಷರ ಮೋಟಾರ್ಸು ಇಲ್ಲಿಗೆ ಬಂದಿರೋದು ಇದು ರೆಡಿ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಇದು ಕೇರ್ಪೇಟೆ ಇಲ್ಲೇನೋ ರೆಡಿ ಮಾಡ್ಸೋಕ್ಕೆ ಬಂದವ್ರೆ ನೋಡಬೇಕು ಏನು ರೆಡಿ ಮಾಡ್ತಾರೆ ಹೆಂಗೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಟ್ಟು ಅವರೇ ಒಂದು 1000 ರೂಪಾಯಿ ತಂದು ಹಾಕೋದ ಅಲ್ಲೇ ಇಲ್ಲಿ ಕಳ್ದಾಬಿಟ್ಟಿತ್ತು ಏನಂತೆ ಪ್ರಾಬ್ಲಮ್ಮು ಸಾಕೆಟ್ ಒಂದ್ಸಲ ಹಾಕ್ಸ್ಕೊಂಬಂದಿದ್ದಲ್ಲ ನಾನೇನು ಹೋಗಿ ಹಾಂ ಅದು ಇವರು ಲ್ಯಾಕ್ಸ ಮಾಡ್ಬಿಡು ಅನ್ನಾರು ಬಂದ್ಬಿಡ್ಲಿ ಅಲ್ಲೇ ಮಾಡಾಯ್ತು ಹಾಂ ಸೆನ್ಸರ್ ಮಾಡ್ಕೊತಿದ್ರು ಹಾಂ ಹಂಗೆ ಮತ್ತೆ ಪ್ರಾಬ್ಲಮ್ ಬರ್ತದೆ ಆ ಪಿಕ್ಚನಿಯ ಯಾವುದೋ ಕಾರಲ್ಲಿ ತಂದು ಹಾಕಿದ್ರು ಅವರು ಗಾಡಿಯ ರೆಡಿ ಮಾಡ್ಸಾಯ್ತು ಈ ರೋಡ್ ಎಲ್ಲಿಗೆ ಹೋಗುತ್ತೇನೆ ಬಸ್ ಸ್ಟ್ಯಾಂಡ್ ಗೊತ್ತಿದೆ ಇದು ಹಂಗೆ ಹೋಗೋದು ಬೆಸ್ಟ್ ಹಿಂಗೆ ಹೋಗೋದು ಬೆಸ್ಟ್ ನಾವು ಇದು ಮೇಲ್ಕೋಟೆ ರೋಡ್ಗೆ ಹೋಗ್ಬೇಕು ಮೇಲ್ಗಡೆ ರೋಡ್ಗೆ ಹಿಂಗೆ ಹೋಗಿ ಅಲ್ಲಿ ಸೈಕಲಲ್ಲಿ ತಿರ್ಕೊತಾರೆ ಹಿಂಗೆ ಹಾಂ ಓಕೆ ಗಾಡಿ ಸಣ್ಣ ಪುಟ್ಟ ಏನೋ ತೊಂದರೆ ಆಗೈತೆ ಸಾಕೆಟ್ ಹಾಕ್ಸ್ಕೋಬೇಕು ಅಂದರು ಫ್ರೀಯಾಗಿ ಮಾಡಿಕೊಟ್ರು ಅಣ್ಣರು ಈಗ ಜಕ್ನಳ್ಳಿಗೆ ಹೋಗ್ಬೇಕು ಈಗ ಟೈಮು 2:30 ಹೋಟ್ಲು ಮಾತ್ರ ಸಕ್ಕತ್ತಾಗವೆ ಚಿಕನು ಮಟನು ಪಿಸ್ಸು ಅನ್ಕೊಂಡು ಇಲ್ಲಿ ಒಂದರ ಆಪೋಸಿಟ್ ಒಂದು ಹೋಟ್ಲುಗಳು ಸಕ್ಕತ್ತಾಗವೆ ಇಲ್ಲಿ ಇಲ್ಲೊಂದ್ಸಲ ಊಟ ಮಾಡಿದ್ದು ಸಕ್ಕತ್ತಾಗಿರ್ತದೆ ಟೇಸ್ಟ್ ಎಲ್ಲ ಕೇರಳಪುರ ಹೋಟ್ಲು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಟ್ಲುಗಳೇ ಸಿಕ್ಕಾಬಿಟ್ಟೆ ಅವೆ 2:30 ಇನ್ನೂ ಊಟ ಮಾಡಿಲ್ಲ ಎಲ್ಲರ ಜಕ್ನಳ್ಳಿಲಾರ ಏನಾರ ಊಟ ತಿನ್ನಬೇಕು ಫೈನಲಾಗಿ ಈಗ ಜಕ್ನಳ್ಳಿ ಸರ್ಕಲ್ಗೆ ಬಂದು ನಾಷ್ಟ ತಿನ್ನಬೇಕು ಇಲ್ಲಿ ವೆಜ್ ಹೋಟ್ಲ್ ಐತೆ ವೆಜ್ ಹೋಟ್ಲಿಗೆ ಹೋಗ್ಬಿಟ್ಟು ಏನಾರ ಒಂಚೂರು ಊಟ ತಿನ್ನಮ್ಮ ಅಂತ ಅಂದ್ಬಿಟ್ಟು ಅಲ್ಲೇ 3 ಗಂಟೆ ಆಗೋಗಿದೆ ಟೈಮು ಏನು ಮಾಡಿರಿ ಪರಿಸ್ಥಿತಿ ವೆಜ್ ಹೋಟ್ಲಿಗೆ ಹೋಗೋ ಥರ ಆಗ್ಬಿಟ್ಟೈತೆ ಬಾಯಿ ರುಚಿ ಬೇರೆ ಕೇಳ್ತದೆ ಚಿಕನ್ ಮಟನ್ ತಿಂದು ಬೇಸ ಆಗಿರೋದ್ರಿಂದ ವಿಧಿ ಇಲ್ಲ ಈಗ ತಿನ್ನೋಕ್ಕಾಗಲ್ಲ ಅಂಥ ಸಿಚುವೇಷನಲ್ಲಿ ಇರುವಂಥದ್ದು ಅದಕ್ಕೋಸ್ಕರ ವೆಜ್ ಹೋಟ್ಲಿಗೆ ಅದು 3-3:30 ಹತ್ತತ್ರ ತಿಂತಾ ಇರೋದು ಕೆಲಸ ಏನು ಮಾಡಿದ್ರೆ ಇಲ್ಲಿ ಮೈಸೂರು ಸ್ನೇಹಿತರು ಮಾತಾಡ್ಸಿದ್ರು ಪಾಪ ನಾನು ದುಡ್ಡು ಕೊಡೋಕ್ಕೂ ಬಿಡಲಿಲ್ಲ ನಾನು ಇಲ್ಲಿ ಊಟ ಏನೋ ತಿಂದೆ ಒಂದು ಅನ್ನ ಸಾಂಬಾರು ತಿಂದೆ ಅದ್ರ ದುಡ್ಡನ್ನು ಕೂಡ ಮೈಸೂರು ಹುಡುಗರೇ ಕೊಟ್ಟರು ಪ್ರೀತಿಯಿಂದ ತುಂಬ ಕಡೆ ಎಲ್ಲೇ ಹೋದರೂ ಹಿಂಗೆ ಕೊಡ್ತಾರೆ ಸ್ನೇಹಿತರು ತುಂಬ ಖುಷಿಯಾಗುತ್ತೆ ಫೈನಲಾಗಿ ಈಗ ತಗೊಂಡು ಹೋಗ್ಬೇಕು ಊಟ ಗೀಟ ಎಲ್ಲ ಮಾಡ್ಕೊಬಂದು ಮನೆಗೆ ತಗೊಂಡೋಗಿ ಅನ್ಲೋಡ್ ಮಾಡೋವಾಗ ಎಲ್ಲನೇ ಕ್ಲಿಯರಾಗಿ ಹೇಳ್ತೀನಿ ಎಷ್ಟಾಯಿತು ಏನಾಯಿತು ಅಂತ ಲೆಕ್ಕ ಹಾಕ್ತವ್ರೆ ದುಡ್ಡ ಇಲ್ಲಿ ಸೊ ಫೈನಲಾಗಿ ಎಲ್ಲ ಗಾಡಿಗೆ ಲೋಡ್ ಆಗವೆ ಈಗ ಎಷ್ಟು ಬರೀ ಇದು ಪಿನೋಲೆಕ್ಸು ಪೈಪು ವಾಯಿನಿ ಪೈಪ್ ಕೂಡ ಈ ಥರ ದಪ್ಪ ಪೈಪೇ BSC ಪೈಪೇ ಜಾಸ್ತಿ ಇವೆ ಅದು ಬಿಟ್ಟರೆ ಆಶೀರ್ವಾದ ವಾಯಿನಿ ಪೈಪು ಎಲ್ಲ ಲೋಡ್ ಆಗೋದು ಕಟ್ಕೊಂಡು ಅಟಿ ಕಡೆಗೆ ತಗೊಂಡು ಹೋಗ್ಬೇಕು ಆಲೇ ಟೈಮ್ ಆಗೇ ಹೋಯ್ತು ಹಿಂಗಾಡ್ಕೊಂಡು ಒಂದು ಕಡೆ ಬಂದ್ರೆ ಸಂದ ಆಗೋಯ್ತದೆ ಇನ್ನೂ ಅಡಿಲೇನೋ ತುಂಬ್ತಾವ್ರೆ ನೋಡಮ್ಮ ಓದ್ತಾರೆ ಹೋದರು ಹಿಂಗಾಡ್ಕಂಡು ಒಡ್ನಲ್ಲಿ ಮನೆ ತಗೊಬರತ್ತಕ್ಕೆ ಸಂದಾಯಿತು ಇಲ್ಲಿ ಇಳ್ಕರು ಯಾರೂ ಇರಲಿಲ್ಲ ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಒಬ್ಬರು ಮೇಲತ್ತಿ ಕೊಟ್ಟರು ಇನ್ನೊಮ್ಮೆ ನಾನು ಒತ್ಕೊಂಡೋಗಿ ಒಳಗೆ ಮಾಡೋದೆ ಒಡ್ನಲ್ಲಿ ಫೈನಲಾಗಿ ಬಂದಾಯಿತು ಪ್ಲಂಬಿಂಗ್ ಸಾಮಾನು ಇದು ಸೆಕೆಂಡ್ ರೌಂಡ್ಗೆ ದುಡ್ಡ ಕೇಳಿದ್ರೆ ನನಗೆ ಭಯ ಆಯ್ತದೆ 50,000 ಆಯಿತು ಇಷ್ಟು ಐಟಮ್ಗೆ ಇನ್ನು ಜೀವ ಪುಕ್ಕ ಅಂತದೆ ಇನ್ನು 3ನೇ ರೌಂಡ್ಗೆ ನಲ್ಲಿ ಸಾಮಾನೆಲ್ಲ ತರೋಕ್ಕೆ ಎಷ್ಟಾದದೋ ಏನೋ ಕಾಣೆ ಇನ್ನೂ ಎಷ್ಟು ಲಕ್ಷ ಬೇಕು ಅಂತ ಅಂದ್ಮಂಗೆ ಆಗದೆ ಮನೆಗೆ